ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ದಿವಸ ನಾನು ತಮಗೆ ವಾರ್ಷಿಕ ಪರೀಕ್ಷೆಗೆ ಅನುಕೂಲವಾಗುವಂತಹ ಮತ್ತು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಲಾಗಿರುವಂತಹ ಒಂದು ಪ್ರಬಂಧದ ಪ್ರಶ್ನೆ. ಅದು ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಅಂತೇಳಿ. ಇದನ್ನು ತಮಗೆ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕೂಡ ಕೊಟ್ಟಿದ್ದಾರೆ. ಇದು ತಮಗೆ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಒಂದು ಗದ್ಯ ಭಾಗನೂ ಕೂಡ ತಮಗೆ ಇರೋದರಿಂದ ಇದು ಅತಿ ಮುಖ್ಯವಾಗಿರತಕ್ಕಂಥದ್ದು. ಇದನ್ನು ಕೇಳುವಂತಹ ಒಂದು ನಿರೀಕ್ಷೆ ಇರ್ತದೆ. ಅದಕ್ಕೋಸ್ಕರವಾಗಿ ಇದನ್ನು ಏನಾದರೂ ಕೇಳಿದರೆ ಹೇಗೆ ಬರಿಬೇಕು ಅನ್ನೋದ್ರ ಕುರಿತು ಇವತ್ತು ದಿವಸ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲು ಈ ಒಂದು ಶೀರ್ಷಿಕೆಯನ್ನು ಟೈಟಲನ್ನು ಹಾಕ್ಕೊಂಡು ಕೆಳಗಡೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಪೀಠಿಕೆಯನ್ನು ಬರೀತೀರಿ. ಪೀಠಿಕಾ ಭಾಗದಲ್ಲಿ ಏನು ಬರಿಬೇಕು, ತಮಗೆ ವಸ್ತು ವಿಷಯ ಎಲ್ಲ ಗೊತ್ತಿರ್ತದೆ, ಆದರೆ ಅದನ್ನು ಹೇಗೆ ಬರೀಬೇಕು ಅನ್ನುವಂತಹ ಒಂದು ಮಾಹಿತಿ ತಮಗೆ ಅದು ಗೊಂದಲ ಉಂಟಾಗಿ ತಾವು ಅಂಕಗಳನ್ನು ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆ ಇರ್ತೈತಿ. ಅದಕ್ಕೋಸ್ಕರವಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಪೀಠಿಕಾ ಭಾಗದಲ್ಲಿ ಏನು ಬರೀಬೇಕು ಅಂತಂದರೆ ಪೀಠಿಕೆ ಅಂತ ಹಾಕಿ ಅದನ್ನು ನೀವು ಪ್ಯಾರಾ ಮಾಡಿ ಬರೀಬೇಕು. ನಮ್ಮ ಕನ್ನಡ ಭಾಷೆಯು ಭಾರತ ದೇಶದಲ್ಲಿ ಇರುವ ಅತ್ಯಂತ ಸಂಪದ್ಭರಿತವಾದ ಭಾಷೆಗಳಲ್ಲಿ ಒಂದಾಗಿದೆ. ಇದು ಸುಮಾರು 2000 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವ ಈ ಭಾಷೆಯನ್ನು ದಕ್ಷಿಣ ಭಾರತದಲ್ಲಿ ಸುಮಾರು 6 ಕೋಟಿಗೂ ಹೆಚ್ಚು ಜನ ತಮ್ಮ ಆಡುಭಾಷೆಯನ್ನಾಗಿ ಮಾತನಾಡುವವರಿದ್ದರೂ ಇತ್ತೀಚೆಗೆ ಜಾಗತೀಕರಣ ಮತ್ತು ಪಾಶ್ಚಾತ್ಯೀಕರಣದ ಪ್ರಭಾವದಿಂದ ಕನ್ನಡ ಭಾಷೆಯು ನಶಿಸಿ ಹೋಗುವ ಅಪಾಯವಿದೆ. ಅದಕ್ಕಾಗಿ ನಾವು ಇಂದು ಕನ್ನಡ ಭಾಷೆಯನ್ನು ಉಳಿಸಬೇಕಿದೆ. ಈ ರೀತಿಯಾಗಿ ನೀವೇನು ಮಾಡಬೇಕು ಅಂತಂದರೆ ಒಂದು ಪೀಠಿಕಾ ಭಾಗವನ್ನು ಬರೀಬೇಕು. ಇದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಇಲ್ಲೊಂದು ಸಾಲನ್ನು ಬಿಟ್ಟು ವಿಷಯ ವಿವರಣೆ ಅಂತ ಹಾಕಬೇಕು. ಹೌದಾ? ವಿಷಯ ವಿವರಣೆ ಅಂತ ಹಾಕಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಷ್ಟು ವಿಷಯವನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ. ಏನು ಬರೆದಿದ್ದೀನಿ ನೋಡಿ, ಇಲ್ಲಿ ವಿಷಯ ವಿವರಣೆ ಅಂತ ಹಾಕಿ ಮತ್ತು ಕೂಡ ಇಲ್ಲಿ ಪ್ಯಾರ ಮಾಡಬೇಕು. ಅಂದ್ರೆ ಈ ಒಂದು ಪಾಯಿಂಟ್ ಏನೈತಲ್ಲ ಸ್ಪಷ್ಟವಾಗಿ ಕಾಣಬೇಕದು. ಇದ್ರ ಮುಂದೆ ಬರಿಬಾರ್ದು ಯಾವಾಗಲೂ ಕೂಡ. ಇದನ್ನು ಕೆಳಗಡೆ ಸ್ವಲ್ಪ ಪ್ಯಾರ ಮಾಡಿ ಬರಿಬೇಕು. ಕನ್ನಡ ಭಾಷೆಯನ್ನು ನಾವು ಇಂದು ಉಳಿಸಬೇಕಾದರೆ ಕೆಲವೊಂದು ಮಾರ್ಗಗಳನ್ನು ಅನುಸರಿಸಲೇಬೇಕು. ಮೊದಲು ನಾವು ಕನ್ನಡಿಗರಾಗಬೇಕು. ಇದರ ಜೊತೆಗೆ ಆಧುನಿಕ ತಂತ್ರಜ್ಞಾನದಲ್ಲಿ ಇಂದು ಇಂಗ್ಲೀಷನ್ನು ಕಂಪ್ಯೂಟರ್, ಮೊಬೈಲ್ ಮತ್ತು ಇಂಟರ್ನೆಟ್ಗಳಲ್ಲಿ ಹೇಗೆ ಬಳಸಲಾಗುತ್ತಿದೆಯೋ ಅದರಂತೆ ಕನ್ನಡವನ್ನು ಬಳಸಲಿಕ್ಕೆ ನುಡಿ, ಬರಹ, ಶ್ರೀಲಿಪಿ ಎಂಬ ಸಾಫ್ಟ್ವೇರ್ಗಳೂ ಇವೆ. ಇವುಗಳ ಬಳಕೆ ಸರಿಯಾಗಿ ಆಗುತ್ತಿಲ್ಲ. ಇವುಗಳನ್ನು ನಾವು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಸರಳವಾಗಿ ಜನರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ತಂತ್ರಾಂಶ ರಚನೆಯಾಗಬೇಕಿದೆ. ಹೌದಾ? ಈ ರೀತಿಯಾಗಿ ನಾವು ಮೊದಲು ಏನು ಮಾಡಬೇಕು ಅಂದರೆ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಇದನ್ನು ಅಂದರೆ ಹೆಚ್ಚು ಪ್ರಚಾರ ಮಾಡಬೇಕು ಅಂತ. ಯಾಕಂದರೆ ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ತಂತ್ರಜ್ಞಾನ ಯುಗದಲ್ಲಿ ಇದ್ದೇವೆ. ಹೌದಾ? ನಾವು ಬೆಳಗ್ಗೆ ಆಯಿತು ಅಂದ್ರೆ ಮಲ್ಕೊಳ್ಳೋವರೆಗೂ ಕೂಡ ಅಂದ್ರೆ ಮಧ್ಯರಾತ್ರಿವರೆಗೂ ಕೂಡ ನಾವೇನು ಮಾಡ್ತೀವಿ, ಟಿ ವಿ, ಮೊಬೈಲ್, ಹೌದಾ, ಇಲ್ಲಿ ನಾವು ಪ್ರತಿಯೊಂದರಲ್ಲೂ ಕೂಡ ಕಂಪ್ಯೂಟರ್ ಎಲ್ಲದರಲ್ಲೂ ಕೂಡ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಮಗೇನಾಗಬೇಕು ಅಂತಂದರೆ ಈ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬಳಸುವಂಥ ರೀತಿ ಒಳಗೆ ತಂತ್ರಾಂಶಗಳ ರಚನೆ ಆಗಬೇಕು ಮೊದಲು ಅಂಥೇಳಿ. ಹೌದಾ? ನೋಡಿ, ಇದನ್ನು ನೀವು ಹೇಳಿಕೊಟ್ಟು ಏನು ಮಾಡಬೇಕು ಅಂತಾರೆ ಇಲ್ಲಿ ಪ್ಯಾರ ಮಾಡಿ ಇನ್ನೂ ಕೆಲ ಮಾರ್ಗಗಳನ್ನು ನಾವು ಈ ಕೆಳಗಿನಂತೆ ನೋಡೋಣ. ಅಂದರೆ ಈ ಒಂದು ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳಿದಾವಲ್ಲ, ಇದರಲ್ಲಿ ಇನ್ನೂ ಕೆಲವೊಂದಷ್ಟು ಮಾರ್ಗಗಳನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ನೋಡೋಣ ಅನ್ನೋದನ್ನು ನೀವು ಇಲ್ಲಿ ಹೇಳಬೇಕು. ಹೇಳಿ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಲೈನ್ ಬಿಟ್ಟ ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಕೆಲ ಮಾರ್ಗಗಳು ಅಂತೇಳಿ ಸ್ವಲ್ಪ ನೀವು ಟೈಟಲನ್ನು ಬರ್ಕೋಬೇಕು. ಬರ್ಕೊಂಡಾದ ನಂತರ ಇಲ್ಲಿ ಸ್ಟಾರ್ ಹಾಕಿ ಪಾಯಿಂಟ್ಸ್ಗಳನ್ನು ಬರೀಬೇಕು ದಯವಿಟ್ಟು. ಹೌದಾ? ಸ್ಟಾರ್ ಹಾಕಿ ಪಾಯಿಂಟ್ಸ್ ಬರೀಬೇಕು. ಒಂದನೇದು ನೋಡಿ, ಶಾಲಾ ಮಟ್ಟದಲ್ಲಿ ಕನ್ನಡವನ್ನು ಪರಿಣಾಮಕಾರಿಯಾಗಿ ಕಲಿಸುವುದು. ಮೊದಲು ಈ ಕೆಲಸ ಆಗಬೇಕು ಅಂತೇಳಿ. ಆಮೇಲೆ ವರ್ಣಮಾಲೆ, ಕಾಗುಣಿತ ಮುಂತಾದವುಗಳನ್ನು ತಪ್ಪಿಲ್ಲದೆ ಬರೆಯುವಂತೆ ಕಲಿಸುವುದು. ಆಮೇಲೆ ಉಕ್ತ ಲೇಖನವನ್ನು ಬರೆಸುವುದು. ಆಮೇಲೆ ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷದಿಂದ ಕನ್ನಡಕ್ಕೆ ಚಿಕ್ಕ ಪ್ಯಾರಾಗಳನ್ನು ಅನುವಾದನೆ ಮಾಡೋದು. ಅದು ಅನುವಾದ ಮಾಡೋದನ್ನು ಅಲ್ಲಿ ಕಲಿಸ್ಬೇಕು ಅಂತೇಳಿ. ಅಂದರೆ ಕನ್ನಡ ಒಂದು ಏನಪ್ಪ ಅಂದ್ರೆ ಹೆಚ್ಚು ಬಳಕೆ ಆಗ್ತತಿ ಅಂತೇಳಿ.
ಆಮೇಲೆ ಕನ್ನಡದ ಕೃತಿಗಳು ಬೇರೆ ಬೇರೆ ಭಾಷೆಗಳಿಗೂ ಅನುವಾದಗೊಳ್ಳಬೇಕು. ಅಂದರೆ ಈ ರೀತಿಯಾಗಿ ಕನ್ನಡದ ಭಾಷೆಯ ಒಂದು ಕೃತಿಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಳ್ಳೋದ್ರಿಂದ ಕನ್ನಡದ ಮಹತ್ವ ಅರಿವುಂಟಾಗಿ ಬೇರೆ ಬೇರೆ ಜನಾಂಗದವರು ಕೂಡ ಬೇರೆ ಬೇರೆ ಭಾಷೆದವರು ಕೂಡ ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಪ್ರಭಾವಿತರಾಗಿ ಇದನ್ನು ಕೂಡ ಏನಪ್ಪ ಅಂದ್ರೆ ಅವರ ಬಳಕೆ ಮಾಡ್ಕೊಳ್ತಾರೆ. ಇದರಿಂದ ನಮ್ಮ ಕನ್ನಡ ಭಾಷೆಗೆ ಹೆಚ್ಚು ಬೆಲೆ ಬರ್ತದೆ. ಇದನ್ನು ಮಾಡಬೇಕು ಅಂತೇಳಿ. ಆಮೇಲೆ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಮೊದಲು ಅಭಿಮಾನ ಮೂಡಬೇಕು. ಹೌದಾ? ನಾವು ಬರೀ ಬಾಯಿಂದ ಹೇಳೋದಷ್ಟೇ ಅಲ್ಲ, ಮೊದಲು ನಾವೇನು ಮಾಡಬೇಕು ಅಂದ್ರೆ ಮೊದಲು ನಾವು ಕನ್ನಡಿಗರಾಗಬೇಕು ಅಂತೇಳಿ. ಅಂದರೆ ನಾವು ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮೊದಲು ನಾವು ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ಮೊದಲು ಮಾಡಬೇಕು. ಆಮೇಲೆ ನಮ್ಮ ದಿನನಿತ್ಯದ ವ್ಯವಹಾರಗಳು ಕನ್ನಡ ಭಾಷೆಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಈಗಾಗಲೇ ತಮಗೆ ಅಂದರೆ ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಹಾಮಾನಾಯಕರು ಹೇಳಿದ್ದಾರೆ. ಹೌದಾ? ನಮ್ಮ ದಿನನಿತ್ಯದ ವ್ಯವಹಾರಗಳು ನಾವು ಯಾವ ಒಂದು ಟಿ ವಿಯಲ್ಲಿ ಚಾನಲ್ ನೋಡ್ತಾ ಇದ್ದೀವಿ. ಹೌದಾ? ಆಮೇಲೆ ನಾವು ಲಗ್ನ ಪತ್ರಿಕೆಗಳನ್ನು ಯಾವ ಒಂದು ಭಾಷೆಯಲ್ಲಿ ನಾವು ಅಚ್ಚುಬಡಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ಮನೆಯ ಬೋರ್ಡು ಯಾವ ಒಂದು ಭಾಷೆಯಲ್ಲಿದೆ. ಹೌದಾ? ನಾವು ಯಾವ ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ. ಹೌದಾ? ಇವೆಲ್ಲ ಕೆಲವೊಂದಷ್ಟು ನಮಗೆ ಲೆಟರ್ ಹೆಡ್‌ಗಳು ಯಾವ ಭಾಷೆಯಲ್ಲಿವೆ. ಇದನ್ನೆಲ್ಲ ಕೆಲವೊಂದಷ್ಟು ವಿಚಾರಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವೇನು ಮಾಡ್ಕೋಬೇಕು ಅಂದ್ರೆ ಇವನ್ನ ಬದಲಾವಣೆ ಮಾಡ್ಕೋಬೇಕು. ಆಮೇಲೆ ನಮ್ಮ ಮಕ್ಕಳು ಯಾವ ಒಂದು ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಹೌದಾ? ಅದನ್ನೆಲ್ಲ ಕೂಡ ನಾವು ಮೊದಲು ವಿಚಾರ ಮಾಡಬೇಕು ಕನ್ನಡಿಗರಾದವರು ಅನ್ನೋದನ್ನು ಇಲ್ಲಿ ನೀವು ಅಲ್ಲಿ ಹೇಳಬೇಕು. ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಇದು ಕೇವಲ 4 ಮಾರ್ಕ್ಸಿಗಿರೋದ್ರಿಂದ ಇಷ್ಟನ್ನು ನೀವು ಹೇಳಿ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಲೈನ್ ಬಿಟ್ಟು ಉಪಸಂಹಾರವನ್ನು ಹಾಕಬೇಕು. ಹಾಕಿ ಒಟ್ಟಾರೆಯಾಗಿ ಮೇಲಿನ ವಿಷಯವನ್ನು ನೋಡಲಾಗಿ. ಹೌದಾ? ಈ ಉಪಸಂಹಾರ ಯಾವಾಗಲೂ ಕೂಡ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೀವೇನು ಮಾಡಬೇಕು ಅಂದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು. ನಿಮ್ಮ ಅಭಿಪ್ರಾಯ ಇರಬೇಕು. ಒಟ್ಟಾರೆಯಾಗಿ ಮೇಲಿನ ವಿಷಯವನ್ನು ನೋಡಲಾಗಿ ನಾವು ಇಂದು ಕನ್ನಡ ಭಾಷೆಯನ್ನು ಉಳಿಸಬೇಕಾದರೆ ಕನ್ನಡಿಗರೆಲ್ಲರೂ ಮೊದಲು ಭಾಷಾಭಿಮಾನ ಬೆಳೆಸಿಕೊಂಡು ಪ್ರತಿಯೊಂದು ಅಂಗುಲದಲ್ಲಿಯೂ ನಾವು ಇಲ್ಲಿ ಅಂದರೆ ಕನ್ನಡಿಗರಾಗಿ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಕನ್ನಡಿಗರಾಗಿ ನಮ್ಮ ಭಾಷೆಯನ್ನು ಬರೀ ಹೊಟ್ಟೆಪಾಡಿಗಾಗಿ ಬಳಸಿಕೊಳ್ಳದೆ ಕನ್ನಡವನ್ನು ಹೃದಯ ಭಾಷೆಯನ್ನಾಗಿ ಬಳಸಿದಾಗ ಮಾತ್ರ ಕರ್ನಾಟಕದಲ್ಲಿ ಇಲ್ಲಿ ಕನ್ನಡ ಭಾಷೆಯು ಅಭಿವೃದ್ಧಿಯಾಗೋದರಲ್ಲಿ ಸಂದೇಹವಿಲ್ಲ. ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂದ್ರೆ ಇಲ್ಲಿ ದಯವಿಟ್ಟು ಪ್ರಬಂಧವನ್ನು ನೀವು ಸರಿಯಾದ ರೀತಿ ಒಳಗೆ ಅಂದರೆ ನಾನಿಲ್ಲಿ ಮಾದರಿಯಾಗಿ ತೋರಿಸ್ತಾ ಇದ್ದೀನಿ ಮತ್ತು ಇದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಕೂಡ ಹೌದು. ಅಂದರೆ ಯಾವುದೇ ಒಂದು ವಿಷಯವನ್ನು ಕೊಟ್ಟಾಗ ಅದನ್ನು ಹೇಗೆ ಅಭಿವ್ಯಕ್ತಪಡಿಸಬೇಕು ಅನ್ನೋದು ತಮಗೆ ಏನಪ್ಪ ಅಂದ್ರೆ ಇಲ್ಲಿ ಈ ಒಂದು ಅಂದರೆ ವಿಷಯ ಗೊತ್ತಾಗಬೇಕು ಮತ್ತು ಐಡಿಯಾ ಬರಬೇಕು. ನೀವು ಸುಮ್ಮನೆ ಒಂದೇ ರೀತಿಯ ಒಂದು ಕ್ರಮಾನುಗತ ರೀತಿಯೊಳಗೆ ಪಾಯಿಂಟ್ಸ್ ಇಲ್ಲದೆ ಬರೆದ್ರಿ ಅಂತಂದ್ರೆ ಅದು ಯಾವತ್ತೂ ಕೂಡ ಆಕರ್ಷಣೀಯ ಕಾಣೋದಿಲ್ಲ ಮತ್ತು ಅದು ನಿಮಗೆ ಅಂಕಗಳನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಿಷಯವನ್ನು ಕೊಟ್ಟರೂ ಕೂಡ ಈ ರೀತಿಯಾಗಿ ನೀವು ಹಂತ ಹಂತವಾಗಿ ವಿಷಯಗಳನ್ನು ನೀವು ಪಾಯಿಂಟ್ಸ್ ರೂಪದಲ್ಲಿ ಈ ರೀತಿಯಾಗಿ ಬರೀಬೇಕು. ಇನ್ನು ಮುಂದಿನ ಕೆಲವೊಂದಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಬಂಧಗಳನ್ನು ತಮಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.